ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಂದ್ ಆಗುತ್ತಾ? ಬಸ್ಗಳ ಓಡಾಟ ಸ್ಥಗಿತವಾಗುತ್ತಾ? ಏನಾಗುತ್ತೆ ಬಸ್ ಬಂದ್ನ ಪರಿಣಾಮಗಳು? ಕೆಲವೇ ಕ್ಷಣಗಳಲ್ಲಿ ಬಸ್ ಬಂದ್ ಭವಿಷ್ಯ ನಿರ್ಧಾರವಾಗುತ್ತೆ. ಈಗ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಭೆಯ ನಂತರದಲ್ಲಿ ಅಂತಿಮವಾಗಿ ಪ್ರಕಟವಾಗುತ್ತೆ. ಇವತ್ತು ರಾತ್ರಿಯಿಂದಲೇ ಬಸ್ ಸಂಚಾರ ಸ್ಥಗಿತ ಆಗೇ ಬಿಡುತ್ತಾ? ಆ ರೀತಿಯ ತೀರ್ಮಾನವನ್ನ ನೌಕರರ ಮುಖಂಡರು ತೆಗೆದುಕೊಳ್ತಾರಾ? ಆ ಪರಿಸ್ಥಿತಿಯಲ್ಲಿ ಇದ್ದಾರಾ ಅವರು? ನೋಡಬೇಕು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ. ಪವಿತ್ರ, ಇವತ್ತು ರಾತ್ರಿಯ ಒಳಗೆ ಬಸ್ ಬಂದ್ನ ಪರಿಣಾಮಗಳು ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಲಾಗ್ತಿದೆ. ಅಂತಹ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡು ಮತ್ತೆ ಮುಜುಗರಕ್ಕೆ ಏನಾದರೂ ಒಳಪಡುವಂತಹ ಸಾಧ್ಯತೆಗಳಿದೆಯಾ ನೌಕರರ ಸಂಘ? ಈಗ ಎರಡು ಆಯ್ಕೆಗಳು ನೌಕರರ ಮುಂದೆ ಇದೆ. ಒಂದು ಬಂದ್ಗೆ ತೆರಳೋದು, ಇನ್ನೊಂದು ಕಾದು ನೋಡುವಂತಹ ತಂತ್ರ. ಎರಡೇ ಈಗ ಸದ್ಯದ ಮಟ್ಟಿಗೆ ಇರುವಂತಹ ಆಯ್ಕೆ. ಈಗ ಎರಡೂ ಆಯ್ಕೆಗಳನ್ನ ಮಾಡಿಕೊಂಡ್ರು ಕೂಡ ಸಂಕಷ್ಟಕ್ಕೆ ಸಾರಿಗೆ ಸಿಬ್ಬಂದಿಗಳು ಸಿಲುಕು ಬಿಡ್ತಾರೋ ಅನ್ನುವಂತಹ ಆತಂಕ ಸಾರಿಗೆ ನೌಕರರಿಗೂ ಕೂಡ ಇದೆ. ಇನ್ನೊಂದು ಮಾಡಬಹುದು, ಮಾತುಕತೆಯ ಮೂಲಕ ಸರ್ಕಾರ ಈಗಾಗಲೇ ಹೇಳಿದೆ, ಯಾವಾಗ ಮಾತುಕತೆಗೆ ಬಂದರೂ ಕೂಡ ನಿಮಗೆ ಸ್ವಾಗತ ಅಂತ MD ಸ್ವತಃ ಹೇಳಿದ್ದಾರೆ. ಸೊ ಹಾಗಾಗಿ ಕಾದು ನೋಡುವ ತಂತ್ರವನ್ನ ಮಾಡಿ ಮತ್ತೆ ಹಂತ ಹಂತವಾಗಿ ತಮ್ಮ ಬೇಡಿಕೆಯನ್ನ ಮುಂದಿಟ್ಟು ಸರ್ಕಾರದ ಮಾತುಕತೆಗೆ ತೆರಳುವಂಥದ್ದು. ಈಗ ಒಂದು ವೇಳೆ ಬಿಗಿಪಟ್ಟನ್ನ ಹಿಡಿದು ಬಸ್ ಬಂದ್ನಂತಹ ತೀವ್ರವಾಗಿರುವಂತಹ ಅಂತಿಮ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಎಸ್ಮಾ ಜಾರಿಯ ಬಗ್ಗೆಯೂ ಕೂಡ ಆತಂಕ ಇದೆ. ಇವತ್ತು ಬೆಂಗಳೂರು ಚಲೋಗೆ ಬರುವಂತಹ ನೌಕರರಿಗೆ MD 4 ನಿಗಮದ MDಗಳು ಖಡಕ್ ಆಗಿರುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಬಂದ್ನಲ್ಲಿ ಭಾಗಿಯಾಗಿರುವಂತಹ ಅನೇಕ ನೌಕರರು ಕೆಲಸವನ್ನ ಕಳ್ಕೊಂಡಿದ್ದಾರೆ, ಅಮಾನತ್ತಾಗಿದ್ದಾರೆ, ಈಗಲೂ ಕೂಡ ಮನೆಯಲ್ಲಿದ್ದಾರೆ. ಸೊ ಹೀಗಾಗಿ ಮತ್ತೆ ಬಂದ್ನಂತಹ ತೀವ್ರ ಸ್ವರೂಪವನ್ನ ತೆಗೆದುಕೊಂಡ್ರೆ ಅದರಿಂದಲೂ ಸಾಕಷ್ಟು ಸಮಸ್ಯೆಗಳಾಗಬಹುದು. ಜೊತೆಗೆ ಈ ಹಿಂದೆ ಹೈಕೋರ್ಟ್ ಚಾಟಿ ಏಟನ್ನ ಕೂಡ ಬೀಸಿದೆ. ಹೇಗೆ ಸಾರ್ವಜನಿಕರ ತುರ್ತು ಪರಿಸ್ಥಿತಿಗೆ, ತುರ್ತು ಅನುಕೂಲಕ್ಕೆ ಬೇಕಾಗುವಂತಹ ಬಸ್ ಅನ್ನ ಹೇಗ್ ಬಂದ್ ಮಾಡ್ತೀರಾ ಅಂತ ಚಾಟಿ ಏಟನ್ನ ಬೀಸಿದೆ. ಸೊ ಇವೆಲ್ಲದರ ಬಗ್ಗೆ ಆತಂಕ ಸಿಬ್ಬಂದಿಗಳಿಗೂ ಕೂಡ ಇದೆ. ಹಾಗಾಗಿ ಅಂತಿಮವಾಗಿ ಕಾದು ನೋಡುವಂತಹ ತಂತ್ರಕ್ಕೆ ಏನಾದ್ರೂ ಹೋಗಿ ಹಂತ ಹಂತವಾಗಿ ಸರ್ಕಾರದ ಜೊತೆಗೆ ಮಾತುಕತೆಗೆ ಹೋಗುತ್ತಾ ಏನು ಅನ್ನುವಂಥದ್ದನ್ನ ಕೂಡ ಕಾದು ನೋಡ್ಬೇಕು. ಯಾಕಂದ್ರೆ ಆರಂಭಿಕ ಹಂತದಲ್ಲಿ ಸರ್ಕಾರ ಇದ್ದಿರುವಂತದ್ದು 14 ತಿಂಗಳ ಹಿಂಬಾಕಿಯನ್ನ ಕೊಡ್ತೀವಿ ಅಂತ. ಬಟ್ ಅದಾದ ಬಳಿಕ ಸರ್ಕಾರ ತಮ್ಮ ನಿರ್ಧಾರವನ್ನ ಕೂಡ ಹೊರ ಹಾಕಿದ್ರು, ಅದು 76 ತಿಂಗಳ ಹಿಂಬಾಕಿಯನ್ನ ಕೊಡ್ತೀವಿ ಅಂತ. ಸೊ ಹೀಗಾಗಿ ಹಂತ ಹಂತವಾಗಿ ಸರ್ಕಾರದ ಜೊತೆಗೆ ಸಭೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಬೇಡಿಕೆಗಳು ಕೂಡ ಈಡೇರುವಂತಹ ಸಾಧ್ಯತೆಗಳು ಕೂಡ ಇರಬಹುದು. ಸೊ ಹಾಗಾಗಿ ಯಾವ ರೀತಿ ಮುಖಂಡರುಗಳು ತೀರ್ಮಾನವನ್ನ ಮಾಡ್ತಾರೆ ಏನು ಅನ್ನುವಂಥದ್ದು ಕಾದು ನೋಡ್ಬೇಕು. ಅಥವಾ ದಿಢೀರ್ ಬಂದ್ಗೆ ಹೋಗಿ ಅದರಿಂದ ಏನಾದ್ರೂ ಎಫೆಕ್ಟ್ ಆಗುತ್ತಾ ಏನು ಅನ್ನುವಂಥದ್ದನ್ನ ಕೂಡ ನೋಡ್ತಾರ ಏನು ಅನ್ನುವಂಥದ್ದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಸೊ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಬಸ್ ಬಂದ್ ಭವಿಷ್ಯ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. ದಿವ್ಯಾ, ಫ್ರೀಡಂ ಪಾರ್ಕ್ ನಲ್ಲಿ ಜಂಟಿ ಕ್ರಿಯಾ ಸಮಿತಿ ಸಭೆಯನ್ನ ನಡೆಸ್ತಾ ಇದೆ. ಬಸ್ ಬಂದ್ ಬಗ್ಗೆ ಸಾರಿಗೆ ಮುಖಂಡರು ಸಭೆಯನ್ನ ನಡೆಸ್ತಾ ಇದ್ದು ಮುಂದಿನ ತೀರ್ಮಾನ ಏನಾಗಿರ್ಬೇಕು ಅನ್ನೋದ್ರ ಬಗ್ಗೆ ಸಮಾಲೋಚನೆ ಆಗ್ತಾ ಇದೆ. ಇವತ್ತು ರಾತ್ರಿಯಿಂದಲೇ ಬಸ್ ಬಂದ್ ಮಾಡಬೇಕಾ ಬೇಡವಾ ಅನ್ನುವಂತಹ ತೀರ್ಮಾನ ಇದರಲ್ಲಿ ಗೊತ್ತಾಗುತ್ತೆ. ಮತ್ತೊಂದು ಸಭೆ ಬಳಿಕ ನಿರ್ಧಾರವನ್ನ ಕೈಗೊಳ್ಳಬೇಕಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಆಲೋಚನೆ ಆಗ್ತಾ ಇದೆಯಂತೆ. ಇದು ಫ್ರೀಡಂ ಪಾರ್ಕ್ನಲ್ಲಿ ಆಗ್ತಾ ಇರ್ತಕ್ಕಂತಹ ಸಾರಿಗೆ ಮುಖಂಡರ ಜೊತೆಗಿನ ಸಭೆಯ ಒಂದಷ್ಟು ಬೆಳವಣಿಗೆಗಳು. ಈಗ ಸರ್ಕಾರದ ವತಿಯಿಂದ ಏನು ಹೇಳಬೇಕಿತ್ತು ಅದನ್ನು ಹೇಳಿ ಆಗಿದೆ. ನೌಕರರ ವತಿಯಿಂದ ಏನು ಹೇಳಬೇಕು ಅದನ್ನು ಕೂಡ ಪ್ರಕಟ ಮಾಡಿ ಆಗಿದೆ. ಫೈನಲ್ ಆಗಿ ಜಂಟಿ ಕ್ರಿಯಾ ಸಮಿತಿ ಏನು ಅಂತ ಹೇಳುತ್ತೆ. ಈಗ ಸದ್ಯ ಮೆಜೆಸ್ಟಿಕ್ನಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದರ ಕುರಿತಾಗಿ ಮಾದೇಶ್ ಮಾಹಿತಿ ಕೊಡ್ತಾರೆ. ಮಾದೇಶ್, ಈಗ ಡೆಡ್ಲೈನ್ ಅಂತ್ಯವಾಗಿದೆ, ಸಂಧಾನ ವಿಫಲವಾಗಿದೆ, ಅದರ ಎಫೆಕ್ಟ್ ಏನಾದರೂ ಬಸ್ ನಿಲ್ದಾಣದಲ್ಲಿ ಕಾಣಿಸ್ತಾ ಇದೆಯಾ? ದಿವ್ಯಾ, ಬೆಳಗಿನಿಂದಲೂ ಕೂಡ ಜನರ ಸಂಖ್ಯೆ ಅಂದರೆ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇತ್ತು. ಈಗಲೂ ಕೂಡ ಅಂದರೆ ಇದು ಪೀಕ್ ಅವರ್ ಆಗಿರೋದ್ರಿಂದ ಒಂದು ಮಟ್ಟಕ್ಕೆ ಅಂದರೆ ಮಧ್ಯಾಹ್ನಕ್ಕಿಂತಲೂ ಹೋಲಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ ಅನ್ನುವಂಥದ್ದು. ಆದರೆ ಎಂದಿನಂತೆ ಇಲ್ಲ ಅನ್ನುವಂಥದ್ದನ್ನು ಏನು ನಮ್ಮ ನಿರ್ವಾಹಕರಾಗಿರ್ಬೋದು ಹಾಗೆ ಡ್ರೈವರ್ ಆಗಿರ್ಬೋದು ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ಅಂದರೆ ಪ್ರತಿದಿನದ ಮಟ್ಟಿಗೆ ಜನ ಇಲ್ಲಿ ಕಂಡು ಬರ್ತಾ ಇಲ್ಲ, ಪ್ರಯಾಣಿಕರು ಕಂಡು ಬರ್ತಾ ಇಲ್ಲ ಅನ್ನುವಂಥದ್ದು. ಈಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಕುತೂಹಲ ಏನು ಈ ಚಾಲಕರಾಗಿರ್ಬೋದು ನಿರ್ವಾಹಕರಾಗಿರ್ಬೋದು ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕೆಲಸಗಳಿಗೆ ಹಾಜರಾಗಿದ್ದಾರೆ. ಹೌದು, ಹಾಜರಾದರೂ ಕೂಡ ತಮ್ಮ ಬೇಡಿಕೆಗಳು ಈಡೇರ್ತವ, ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಕೊಡುತ್ತಾ ಅನ್ನೋ ಥರದ ಆಶಾಭಾವನೆಯಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಅಂದರೆ ನಾವು 4 ಗಂಟೆಗೆ ಏನು ತೀರ್ಮಾನ ಮಾಡ್ತಾರೆ ನಮ್ಮ ಜಂಟಿ ಕ್ರಿಯಾ ಸಮಿತಿ ಏನಿದೆ, ಅವರು ಯಾವ ನಿರ್ಧಾರಕ್ಕೆ ಬರ್ತಾರೆ ಆ ನಿರ್ಧಾರಕ್ಕೆ ನಾವು ಕೂಡ ಬದ್ಧ. ನಾವು ಬಸ್ಗಳನ್ನು ನಿಲ್ಲಿಸಬೇಕಾ ಅಥವಾ ಯಾವ ತೀರ್ಮಾನಕ್ಕೆ ಬರ್ತಾರೆ, ಒಂದು ನೆಗೋಷಿಯೇಷನ್ ಆಗುತ್ತಾ, ಈ ಥರದ ಅಂದರೆ ಯೋಚನೆಯಲ್ಲಿ ಕುತೂಹಲದ ನಿರ್ವಾಹಕರಾಗಿರ್ಬೋದು
ಚಾಲಕರಾಗಿರ್ಬೋದು ಎಲ್ಲರೂ ಕೂಡ ಇರುವಂಥದ್ದು. ಆದರೆ ಇನ್ನೂ ಕೂಡ ಅದರ ಬಗ್ಗೆ ಇನ್ನೂ ತೀರ್ಮಾನ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ ಅಂತಲೇ ಹೇಳ್ಬೋದು. ಜನರ ಸಂಖ್ಯೆ ಕೂಡ ಕಡಿಮೆ ಇದೆ. ಇದೇನಾದರೂ ಮುಷ್ಕರ ಅನ್ನುವಂಥದ್ದು ಘೋಷಣೆ ಆದರೆ ಯಾವಾಗಿಂದ ಮುಷ್ಕರ, ನಾಳೆ ಮುಷ್ಕರ ಮಾಡ್ತಾರಾ ಅಥವಾ ಈಗಲಿಂದಲೇ ಶುರುವಾಗ್ಬಿಡುತ್ತಾ ಅಥವಾ ರಾತ್ರಿಯಿಂದಲೇ ಮುಷ್ಕರ ಶುರು ಮಾಡ್ತಾರಾ? ಈ ಥರದ ಗೊಂದಲಗಳು ಕೂಡ ಇದ್ದಾವೆ. ಯಾವ ನಿರ್ಧಾರವನ್ನು ಜಂಟಿ ಕ್ರಿಯಾ ಸಮಿತಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಈಗ ಕುತೂಹಲ. ಯಾಕಂದರೆ ಹಗ್ಗ ಜಗ್ಗಾಟ ಇನ್ನೂ ಕೂಡ ಯಾರು ತಮ್ಮ ಪಟ್ಟನ್ನು ಸಡಿಲಿಸ್ತಾ ಇಲ್ಲ. ಸರ್ಕಾರ ಕೂಡ ನಾವೇನು ಈಗ ಅವ್ರ ಬೇಡಿಕೆ ಇತ್ತು ಅದನ್ನು ನಾವು ಯಾವ ಮಟ್ಟಕ್ಕೆ ಈಡೇರಿಸ್ಬೋದು ಅನ್ನುವಂಥದ್ದನ್ನು ಈಗಾಗಲೇ ಹೇಳಿ ಆಗಿದೆ. ಮತ್ತೆ ಯಾವುದೇ ರೀತಿಯಂಥ ಮಾತಿಲ್ಲ ಅನ್ನುವಂಥದ್ದು. ಮಾತುಕತೆ ಮಾಡ್ತಾರಾ ಅಥವಾ ಇದನ್ನೇ ಮುಷ್ಕರ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ ಯಾವುದು ಅನ್ನುವಂಥದ್ದು ಇನ್ನೂ ಕೂಡ ಗೊಂದಲ. ಈಗ ಪರಿಸ್ಥಿತಿ ಹಾಗೆ ಇದೆ. ಬೆಳಗಿನಿಂದ ಏನು ವಾತಾವರಣ ಇತ್ತು, ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇತ್ತು, ಅದೇ ಥರದ ಪರಿಸ್ಥಿತಿ ಇದೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಸಾರಿಗೆ ನೌಕರರು ಮುಷ್ಕರವನ್ನು ನಡೆಸ್ತಾ ಇದ್ದು ಅದು ಮುಂದುವರಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ.